ಹೇ ಬ್ಯೂಟಿಫುಲ್ಸ್, ಎಲ್ಲರಿಗೂ ನಮಸ್ಕಾರ. ಹೋಪ್ ಯು ಆರ್ ಡೂಯಿಂಗ್ ಗುಡ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಅಭಿಷೇಕ ಮಾಡ್ಸಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ನಾವು ಊರಲ್ಲಿ ಇದೀವಲ್ವಾ. ಆಕ್ಚುಲಿ ಗುರುಪ್ರವೇಶ ಮಾಡೋಕ್ಕಿಂತ ಮುಂಚೆನೆ ನಾವು ಅಭಿಷೇಕ ಮಾಡಿಸ್ಬೇಕಿತ್ತು. ಆದ್ರೆ ಅವತ್ತು ಯಾರ್ದು ನಮ್ಮ ಊರಲ್ಲಿ ಇರೋರಿಗೆ ಒಬ್ಬರಿಗೆ ಡೆತ್ ಆಗಿತ್ತು. ಅದಕ್ಕೆ ಅವತ್ತು ಅಭಿಷೇಕ ಮಾಡ್ಸಕ್ಕೆ ಆಗಿಲ್ಲ. ಅದಕ್ಕೆ ಇವತ್ತು ನಮ್ಮ ಅಪ್ಪ ಅಮ್ಮ ಆನಿವರ್ಸರಿನೂ ಆಗಿರೋದ್ರಿಂದ ಅಭಿಷೇಕನು ಮಾಡಿಸ್ತಾ ಇದೀವಿ. ಸೊ ಬನ್ನಿ ಹೋಗೋಣ. ನಮ್ಮ ಮಮ್ಮಿ 108 ಪ್ರದಕ್ಷಿಣೆಗಳು ಆಗ್ತಾ ಇದ್ದಾರೆ. ಸೊ ಇವಾಗೆ ಅಭಿಷೇಕ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇಲ್ಲಿ ಪ್ಲೇಟು, ಅಲ್ಲಿ ಪಂಚಾಮೃತ, ಪ್ರಸಾದ, ತೀರ್ಥ ಎಲ್ಲ ಇದೆ. ನಾವ್ ಆಕ್ಚುಲಿ ಇವತ್ತು ಊರ್ಗ್ ಹೋಗ್ಬೇಕು ಅಂತ ಇವಾಗ ಅಭಿಷೇಕ ಎಲ್ಲ ಮುಗಿಸ್ಕೊಂಡಿದೀವಿ. ಸೊ ಇವಾಗ ತಿನ್ಬಿಟ್ಟು ನಾವು ಮತ್ತೆ ಬ್ಯಾಂಗ್ಳೂರ್ಗೆ ಹೊರಡ್ಬೇಕು. ಇವತ್ತು ನಮ್ಮ ಅಪ್ಪ ಅಮ್ಮಂದು ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ ಆಲ್ರೆಡಿ ಹೇಳಿದ್ದೀನಿ. ಸೊ ಮನೆಗೆ ಬಂದು ನಾವಿವಾಗ ಪಂಚಾಮೃತ ತಿಂತಾ ಇದೀನಿ. ನನ್ಗೆ ಸಪರೇಟ್ ಆಗಿ ಫ್ರೂಟ್ಸ್ ಎಲ್ಲ ತಿನ್ನಕ್ ಅಷ್ಟು ಇಷ್ಟ ಆಗಲ್ಲ, ಬಟ್ ಪಂಚಾಮೃತದಲ್ಲಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಎಸ್, ಇಲ್ಲಿ ನಮ್ಮ ಅಪ್ಪ ಅಮ್ಮ ಪುಳೋಗ್ರೆ ತಿಂತವ್ರೆ ಬ್ರೇಕ್ಫಾಸ್ಟ್ ಆಗಿ. ಸೊ ಇವ್ರಿಬ್ಬರದ್ದು ಆನಿವರ್ಸರಿ ಇವತ್ತು. ಸೊ ನೀವುನು ಹ್ಯಾಪಿ ಆನಿವರ್ಸರಿ ಅಂತ ಕಮೆಂಟ್ ಮಾಡಿ. ನೋಡಿ ನಮ್ಮ ಅಪ್ಪ ಮತ್ತೆ ನೆಂಪು ಇಲ್ಲ ಆನಿವರ್ಸರಿ ಅಂತ. ಸೊ ಗೈಸ್, ಇವಾಗ ನಾವು ಬೆಂಗಳೂರಿಗೆ ಹೊರಡ್ತಾ ಇದೀವಿ. ಬಟ್ ನೋಡಿ ನಮ್ ಡಿಕ್ಕಿ ಎಷ್ಟು ತುಂಬಿಟ್ಟಿದೆ. ಮಾಡಿ ತೋರ್ಸಕ್ ಆಗಲ್ಲ. ఇదిగోండి వాటర్ బాటిల్ నాదా ఏ ఇంత పట్టేదేమో కూర్చొనేస్తుందేమో కింద చాలా లగేజ్ వేస్తే నువ్వు రావద్దు మేము ముందు పెట్టుకుంటాం. ನಮ್ಗೆ ಕುತ್ಕೊಳ್ಳಕ್ಕೂ ಪ್ಲೇಸ್ ಇಲ್ಲ, ಆ ತರ ತುಂಬಿಟ್ಟಿದ್ವಿ. ಸೊ ಟಾಟಾ ಬಾಯ್ ಬಾಯ್ ಟು ಮೈ ಹೋಮ್. ಹೋಗ್ತಾ ಇದೀವಿ. ಸೊ ನಾವು ಟ್ರಾವೆಲ್ ಮಾಡ್ಬೇಕಂದ್ರೆ ಇವೆಲ್ಲ ತುಂಬಾ ನೆಸೆಸರಿ ಐಟಮ್ಸ್. ಹೋಗ್ತಾ ಹೋಗ್ತಾ ತಿನ್ಕೊಂಡು ನಮ್ಮ ಅಜ್ಜಿನ ತಗೊಂಡವ್ರಲ್ಲ, ನಮ್ಮ ಅಜ್ಜಿ ತಗೊಂಡವ್ರೆ ನಿಪ್ಪಟ್ಟಿಲ್ಲ ನೀರು. ಓಕೆ, ಲೆಟ್ಸ್ ಸ್ಟಾರ್ಟ್ ಆ ಜರ್ನಿ. ಬ್ಯಾಂಗ್ಳೂರ್ ಟು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ತುಂಬಾ ಚೆನ್ನಾಗಿದೆ ಗೈಸ್. ನಾವು ಊರಿಂದ ಇವಾಗ ಬೆಂಗಳೂರಿಗೆ ರೀಚ್ ಆಗಿದೀವಿ. ಸೊ ನಮ್ಮ ಅಪ್ಪ ಫೋನ್ ತಗೊಳಕ್ಕೆ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಅವ್ರ ಮನೆಗೆ ಹೋಗ್ತಾ ಇದೀವಿ. ನಾವು ಊರಿಂದ ಬಂದಿದೀವಿ ಅಂತ ಫೀಲ್ ಅಂತೆ ಊರಿಂದ ಬಂದಿದೀವಿ ಅಂತ ಫೀಲು ಆಗ್ತಾ ಇಲ್ಲ. ಸೊ ಬನ್ನಿ, ಆಗ್ತಿಲ್ಲ, ತುಂಬಾ ಬೇಗ ಬಂದ್ಬಿಟ್ಟಿದೀವಿ, ಆರಾಮಾಗಿ ಬಂದ್ಬಿಟ್ಟಿದೀವಿ. ಟ್ರಾಫಿಕ್ ಸ್ವಲ್ಪ ಕಮ್ಮಿನೇ ಇತ್ತಲ್ಲ. ಸರಿ ಬೀಳ್ತಾ ಇದೆ. ನಮ್ ದೊಡ್ಡಮ್ಮ ಮನೇಲಿ ನಂದು ಶೂಸ್ ಮತ್ತೆ ಬಟ್ಟೆಗಳೆಲ್ಲ ಇತ್ತು, ಅದನ್ನ ಎತ್ಕೊಂಡ್ ಬರಕ್ಕೆ ಹೋಗಿದ್ದೆ. ಸೊ ನಾವು ದೊಡ್ಡಮ್ಮ ಅವ್ರ ಮನೆಗೆ ಹೋಗಿ ಬ್ಯಾಗ್ ತಂದ್ಮೇಲೆ ನನ್ಗೂ ನಮ್ಮ ಅಮ್ಮಗೂ ಎಲ್ಲರಿಗೂ ತುಂಬಾ ಹೊಟ್ಟೆ ಹಸಿತಿತ್ತು. ಅದಕ್ಕೆ ನಮ್ಗೆ ಹತ್ರ ಇರೋ ಉಡುಪಿ ವೈಭವ್ಗೆ ಹೋಗ್ಬಿಟ್ಟು ನಾವು ಊಟ ಮಾಡಿದ್ವಿ. ಸೊ ನನ್ಗೆ ಅದೇನು ಹುಚ್ಚೋ ಗೊತ್ತಿಲ್ಲ, ಮನೇಲಿ ದಿನ ದೋಸೆ ತಿಂದ್ರು ಆಚೆ ಹೋಟೆಲ್ಗೆ ಹೋದಾಗೂ ಮಸಾಲೆ ದೋಸೆನೆ ತಿನ್ಬೇಕು ಅನ್ಸುತ್ತೆ. ಐ ಲವ್ ದಟ್ ಸೋ ಮಚ್. ಸೊ ಹಂಗೆ ನಾವು ಊಟ ಮಾಡ್ಕೊಂಡು ಮನೆಗೆ ಹೋದ್ವಿ. ಊರಿಂದ ಬಂದಿದೀವಿ ಗೈಸ್, ತುಂಬಾ ಟಯರ್ಡ್ ಆಗಿದೀವಿ. ಅಂಡ್ ನನ್ಗೆ ಇವಾಗ ಇವತ್ತದ್ದು ನೋಟ್ಸ್ ಕಂಪ್ಲೀಟ್ ಮಾಡಕ್ಕಿದೆ, ಮತ್ತೆ ವ್ಲಾಗ್ಸ್ ಎಡಿಟ್ ಮಾಡಕ್ಕೂ ಇದೆ. ಆದ್ರೆ ಯಾವ್ದಕ್ಕೂ ಮೂಡೇ ಇಲ್ಲ, ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಏನೋ ತಿನ್ನಿಸ್ಬೇಕು ಅನ್ನಿಸ್ತಿಲ್ಲ. ಯಾರಾದ್ರೂ ಏನಾದ್ರು ಮಾಡಿದ್ರೆ ಚೆನ್ನಾಗ್ ತಿಂತೀನಿ ಅಷ್ಟೇ. ಇವತ್ತು ಆನಿವರ್ಸರಿ ಇದೆ ಅಲ್ವಾ? ಹೌದು, ಅಪ್ಪ ಅಮ್ಮದು ಇವತ್ತು ಆನಿವರ್ಸರಿ ಬೇರೆ ಇದೆ, ಏನಾದ್ರು ಒಂದ್ ಮಾಡ್ಬೇಕು. ಸೊ ಬಂದಿದ ತಕ್ಷಣ ನಾವು ತುಂಬಾ ಟಯರ್ಡ್ ಆಗಿದ್ವಿ, ಅದಕ್ಕೆ ಸ್ವಲ್ಪ ಹೊತ್ತು ನಿದ್ದೆ ಮಾಡ್ಬಿಟ್ವಿ ಎಲ್ಲಾರು. ಇವಾಗ ಎದ್ದಿದ ತಕ್ಷಣ ಎಲ್ಲಾರು ಪ್ರಿಪೇರ್ ಮಾಡಿದ್ದಾರೆ ಫುಡ್ ನ, ನಮ್ಮ ಅಮ್ಮ ಮತ್ತೆ ನಮ್ಮ ಅಜ್ಜಿ. ಸೊ ನಾವು ಪೂರಿ ಮತ್ತೆ ಟೊಮ್ಯಾಟೊ ಗೊಜ್ಜುನ ತಿಂತಾ ಇದೀವಿ. ಸೊ ಇಟ್ಸ್ ಟೈಮ್ ಟು ಎಂಡ್ ದ ವ್ಲಾಗ್. ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯವಾಗುತ್ತಿದೆ. And if you like this video, please like, share, comment and don't forget to subscribe to Hey Beautiful.